ಭಗವಂತ ಬೇಕೆಂಬ ವ್ಯಾಕುಲತೆಯಿಂದ ಮಕ್ಕಳು ಸಹ ಅದೇ ರೀತಿಯಲ್ಲಿ ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡ್ರೆ ಖಂಡಿತವಾಗಿಯೂ ಯಶಸ್ವಿಯಾಗಬಹುದು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಸ್ವಯಂ ಸೇವಕ ಚೇತನ್ ಕುಮಾರ್ ತಿಳಿಸಿದರು. ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ವ್ಯಾಕ್ಯುಲತೆಗೆ ಸಂಬಂಧಿಸಿದ ಕಥೆಯನ್ನು ಹೇಳ್ತಾ ಮಾತನಾಡಿದರು. ಶಿಬಿರದ ಪ್ರಯುಕ್ತ ಮಕ್ಕಳಿಂದ ಓಂಕಾರ, ದಿವ್ಯತ್ರಿಯರ ಪ್ರಮಾಣ ಮಂತ್ರ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ, ಸ್ವದೇಶ ಮಂತ್ರ, ಚೈತನ್ಯದಾಯಕ ನುಡಿಗಳು, ಅಮ್ಮ ಶಾರದಾ ಮಾತೆ ಪಠಣ ನಡೆದರೆ ಎಸ್.ಟಿ. ಶಂಸಿದಾಪುರ ಅವರು ಆತ್ಮರಾಮ ಆನಂದರಮಣ ಎಂಬ ಭಜನೆಯನ್ನು ಹಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳಿಗೆ ವಿವಿಧ ಆಟಗಳನ್ನು ಸಂತೋಷ್ ಕುಮಾರ್ ಅವರು ಆಡಿಸಿದರು. ತರಗತಿಯಲ್ಲಿ ಡಾಕ್ಟರ್ ಭೂಮಿಕಾ, ಹರ್ಷಿತಾ, ವಿವಿಕ್ತಾ, ವಸಿಷ್ಠ, ಜಸ್ವಿತಾ, ವರ್ಷಾ, ನಿಶಿಖಾ, ಲಕ್ಷ್ಮಿ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿ ಎಸ್.ಟಿ. ಶಂಸಿದಾಪುರ, ಚಳ್ಳಕೆರೆ. ಅದಕ್ಕೆ ಅಲ್ಲಪ್ಪ ಆ ನೀರೊಳಗಡೆ ವಿದ್ಯೆಲ್ಲ ಹೇಳ್ತಾ ಗಾಳಿ ಸಿಕ್ಕರೆ ಸಾಕು, ಇನ್ನೇನು ಬೇಡ ಆಗತ್ತಲ್ಲ ಅಂತ ಅನಿಸ್ಬೇಕು. ಅದಕ್ಕೆ ಆ ಒಂದು ವ್ಯಾಕುಲತೆ ಇದ್ದಲ್ಲಪ್ಪ, ಅದು ಭಗವಂತ ಸಾಕ್ಷಾತ್ಕಾರ ಪಡ್ಕೊಳ್ಬೇಕಂತ ನಿಮ್ಗಿದೆಯಾ ಅಂತ ಕೇಳಿದ್ರು. ಅದೇ ತರ ವ್ಯಾಕುಲತೆ ನಿಮ್ಗಿದೆಯಾ, ಭಗವಂತ ಏನು ಬೇಡ ಅನ್ನೋ ಒಂದು ವ್ಯಾಕುಲತೆ ನಿಮ್ಗಿದೆಯಾ ಅಂತ ಕೇಳಿದ್ರು. ಅದಕ್ಕೆ ಅಷ್ಟು ಹೇಳಿದಂತೆ ವ್ಯಾಕುಲತೆ ಓದಿಲ್ಲ ಅಂತಂದ್ರೆ ಆ ಥರ ತಪ್ಪನ ಕುದಿಬೇಕು. ಕುದೀತ ನಿಮಗೆ ಕುದೀತೆ ಆಸನ ಕಡೆ ಹೇಳಬೇಕು. ನಿಮ್ಗೆ ಹೇಳಿದ್ದೆ ಎಷ್ಟು ಅಲ್ಲಿ
ನಾ